ನಮಸ್ಕಾರ ಎಲ್ಲರಿಗೂ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ದೀವಿ? ಟುಡೇ ವಿ ಆರ್ ಗೋಯಿಂಗ್ ಟು ಡೂ ಅ ಪಾರ್ಟ್ 2 ಆಫ್ ಕಟ್ಟಬೊಮ್ಮು ಫ್ರಮ್ 6th ಸ್ಟ್ಯಾಂಡರ್ಡ್ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್. ಇವತ್ತು ನಾವು ಕಟ್ಟಬೊಮ್ಮು 2ನೇ ಭಾಗ ಮಾಡ್ತಿದ್ದೀವಿ 6ನೇ ತರಗತಿಯ ತಿಳಿ ಕನ್ನಡ ಟೆಕ್ಸ್ಟ್ ಬುಕ್ ಇಂದ. ಸೊ ಬಿಫೋರ್ ಸ್ಟಾರ್ಟಿಂಗ್, ಟೇಕ್ ಔಟ್ ಯುವರ್ ಟೆಕ್ಸ್ಟ್ ಬುಕ್, ಪೆನ್ಸಿಲ್, ಎರೇಸರ್, ವೇರ್ ಇಯರ್ ಫೋನ್ ಆ್ಯಂಡ್ ಸಿಟ್ ಇನ್ ಅ ಕ್ವೈಟ್ ಪ್ಲೇಸ್. ವಿಲ್ ಸ್ಟಾರ್ಟ್ ವಿತ್ ದ ಲೆಸನ್. And please check the part 1 if you have not checked. The link is mentioned here. Part 1 check ಮಾಡಿ, then come to the part 2. And also please check the 6th standard Tili Kannada playlist for all the remaining lessons. We'll start with the part 2. Part 1 ಅಲ್ಲಿ ಏನಾಯಿತು? Jackson, he wrote a letter to Kattabommu and he asked, ಒಬ್ಬನೇ ಬರಬೇಕು. But ಕುಮಾರಸ್ವಾಮಿ ಅವನು ಅಣ್ಣನನ್ನ ಎಚ್ಚರಿಸ್ತಾನೆ. He told, no, there is some danger here. And he also goes with the Kattabommu. ಆಮೇಲೆ ಏನಾಯಿತು? We'll see here. ಜಾಕ್ಸನ್ ಅನ್ನು ಕಾಣಲು ಬೊಮ್ಮು ಹೋಗಬೇಕೆಂದಿದ್ದ ಸ್ಥಳದಲ್ಲಿ ಜಾಕ್ಸನ್ ಇರಲಿಲ್ಲ. ಸೊ ಜಾಕ್ಸನ್ ಅನ್ನು ಕಾಣಲು, ಟು ಮೀಟ್ ಜಾಕ್ಸನ್, ಟು ಸಿ ಜಾಕ್ಸನ್, ಬೊಮ್ಮು ಹಿ ಹ್ಯಾಡ್ ಟು ಗೋ ಟು ಅ ಪ್ಲೇಸ್. ಹಿ ವೆಂಟ್ ಟು ದಟ್ ಪ್ಲೇಸ್, ಬಟ್ ಜಾಕ್ಸನ್ ಅಲ್ಲಿ ಇರಲಿಲ್ಲ. ಹಿ ವಾಸ್ ನಾಟ್ ದೇರ್. 3-4 ಕಡೆ ಅಲೆಸಿ, 3-4 ಕಡೆ, 3-4 ಪ್ಲೇಸಸ್ ಹಿ ಮೇಡ್ ದ ಕಟ್ಟಬೊಮ್ಮು ಟು ವ್ಯಾಂಡರ್. ಓಕೆ, ದೆನ್ ಆತ ಬೊಮ್ಮನನ್ನು ಭೇಟಿ ಮಾಡಿದ. ದೆನ್ ಹಿ ಮೆಟ್ ಬೊಮ್ಮು. ಬೊಮ್ಮು ಏಕಾಕಿಯಾಗಿ ಶತ್ರುಪಾಳಯವನ್ನು ಪ್ರವೇಶಿಸಿದ. ಸೊ ಆಲ್ ಆಫ್ ಅ ಸಡನ್ ಹಿ ಎಂಟರ್ಡ್ ದ ಆರ್ಮಿ, ದ ಎನಿಮಿ ಸರ್ಕಲ್ನ ಹಿ ಎಂಟರ್ಡ್. ಏಕಾಕಿಯಾಗಿ, ಆಲ್ ಆಫ್ ಅ ಸಡನ್, ಒಬ್ಬನೇ, ಆ್ಯಂಡ್ ಅಲೋನ್ ಹಿ ಎಂಟರ್ಡ್ ದ ಶತ್ರುಪಾಳಯ ಅಂದರೆ ಎನಿಮಿ ಸರ್ಕಲ್. ತಮ್ಮನಿಗೆ ಅಪಾಯದ ಅರಿವಾಯಿತು. ಸೊ ತಮ್ಮ, ಹಿ ಅಂಡರ್ಸ್ಟುಡ್. He realized that there is a danger. He realized the danger. Apaya is a danger. Arivaitu is a realized. ಅವನು ಒಂದು ಗುಪ್ತ ಸ್ಥಾನದ ಸೀಕ್ರೆಟಿವ್ ಪ್ಲೇಸ್ ಅವಿತುಕೊಂಡು, he was hidden in a secretive place. ಎಲ್ಲವನ್ನು ವೀಕ್ಷಿಸಲಾರಂಭಿಸಿದ. He started watching everything. ವೀಕ್ಷಿಸು, ಟು ಸಿ. ಅತ್ತ ಬೊಮ್ಮು ಜಾಕ್ಸನ್ನರ ಭೇಟಿಯಾಯಿತು. There ಜಾಕ್ಸನ್ and ಬೊಮ್ಮು they met. ಜಾಕ್ಸನ್ ಬೊಮ್ಮುವಿಗೆ ಕಪ್ಪ ಕೊಡು ಎಂದ. ಜಾಕ್ಸನ್ ಹಿ ಟೋಲ್ಡ್ ಟು ಬೊಮ್ಮು, ಕಪ್ಪ ಕೊಡು, ಗಿವ್ ಮಿ ದ ಟ್ಯಾಕ್ಸ್. ಬೊಮ್ಮುವಿನ ರಕ್ತ ಕೊತ ಕುದಿಯಿತು. ಬೊಮ್ಮು ಹಿಸ್ ಬ್ಲಡ್ ಸ್ಟಾರ್ಟೆಡ್ ಬಾಯ್ಲಿಂಗ್. ಅಂದರೆ ಹಿ ಸ್ಟಾರ್ಟೆಡ್ ಗೆಟಿಂಗ್ ಆಂಗ್ರಿ. ಹಿ ವಾಸ್ ವೆರಿ ಟೆರಿಫಿಕಲಿ ಆಂಗರ್ ನೌ. ಮೈ ಧಗ ಉರಿಯಿತು. ಹಿಸ್ ಬಾಡಿ ಸ್ಟಾರ್ಟೆಡ್ ಬರ್ನಿಂಗ್. ಅಂದರೆ ಹೌ ದಿಸ್ ಡಿಸ್ಕ್ರೈಬ್ಸ್ ಹೌ ಆಂಗ್ರಿ, ಹೌ ಆಂಗ್ರಿ ಈ ವಾಸ್ ಅಂತ ಬೊಮ್ಮು. ಸನ್ನಿವೇಶ ಎಂಥದ್ದು? ಸುತ್ತಲೂ ಶಸ್ತ್ರ ಹಿಡಿದು ಹಸಿದ ತೋಳಗಳಂತೆ ಕಾದು ನಿಂತಿರುವ ಶತ್ರುಗಳು. ಸೊ ಸನ್ನಿವೇಶ ಅಂದರೆ ಇನ್ಸಿಡೆಂಟ್. ಹೌ ಇಸ್ ದ ಇನ್ಸಿಡೆಂಟ್ ಅಂದರೆ ಸುತ್ತಲೂ surrounded. Kattabommu is surrounded by the people, the soldiers of a British who has the arms in their hand. ಎಲ್ಲರ ಹತ್ರ ಏನಂತೆ, ಶಸ್ತ್ರ ಅಂದರೆ ಆರ್ಮ್ಸ್ ಇದೆ, ಎಕ್ವಿಪ್ಮೆಂಟ್ಸ್ ಇದೆ, ವೆಪನ್ಸ್ ಇದೆ. ಬಳಿ ತನ್ನವರು ಎಂಬವರಿಲ್ಲ. ನೋ ಒನ್ ಈಸ್ ದೇರ್ ಫಾರ್ ಕಟ್ಟಬೊಮ್ಮು. ಅಂಗರಕ್ಷಕರಿಲ್ಲ. ನಾಟ್ ಇವನ್ ಅ ಬಾಡಿ ಗಾರ್ಡ್. ಅಂಗರಕ್ಷಕ ಇಸ್ ಅ ಬಾಡಿ ಗಾರ್ಡ್. ಆದರೆ ಸಿಂಹ ಒಂಟಿಯಾದರೇನು? ಸಿಂಹವೇ. ಬಟ್ ಸ್ಟಿಲ್, ವಾಟ್ ಇಫ್ ಅ ಲಯನ್ ಕಮ್ಸ್ ಅಲೋನ್? every other animal is so scared of a lion. Even a lion, when it walks alone in the jungle, no one dare to attack the lion. Alva? It's because of this bravery that lion has. The lion has actually. The same way the author is saying that even the Kattabommu doesn't have anyone. He was alone. He is like a lion. anta simha andre lion. ಗಂಡುಗಲಿ ಬೊಮ್ಮು ರಪ್ಪನೆ ಉತ್ತರವನ್ನು ಅಪ್ಪಳಿಸಿದ. ಸೊ ಇಮಿಡಿಯೇಟ್ಲಿ he told the answer. ಗಂಡುಗಲಿ ಬೊಮ್ಮು ಅಂದರೆ a bravery person. ಬೊಮ್ಮು, he replied like this. ತೆರಿಗೆ ಬೇಕೇ ನಿನಗೆ? Do you want the tax? ನೀನಾರು? Who are you? ಸಹಸ್ರಾರು ಮೈಲಿಯಿಂದ, ಫ್ರಮ್ ಸೋ ಮೆನಿ ಫಾರ್ ಕಿಲೋಮೀಟರ್, ಸಹಸ್ರಾರು ಥೌಸಂಡ್ಸ್ ಆಫ್ ಮೈಲ್ಸ್, ಪುಡಿಗಾಸು ವ್ಯಾಪಾರಕ್ಕೆ ಬಂದ ಪರಕೀಯ ನೀನು. ಯು ಆರ್ ದ ಒನ್ ಹೂ ಕೇಮ್ ಹಿಯರ್ ಟು ಡೂ ದ ಬಿಸ್ನೆಸ್ ಫಾರ್ ಅ ಲಿಟಲ್ ಅಮೌಂಟ್ ಫ್ರಮ್ ಥೌಸಂಡ್ಸ್ ಆಫ್ ಮೈಲ್. ನಿನಗೆ ತೆರಿಗೆ ಕೊಡಬೇಕೆ? ಶುಡ್ ಐ ಗಿವ್ ಅ ಟ್ಯಾಕ್ಸ್ ಫಾರ್ ಯು? ಸೊ ವೈ ಶುಡ್ ಐ ಗಿವ್ ಅ ಟ್ಯಾಕ್ಸ್ ಫಾರ್ ಯು? ಯು ಆರ್ ದ ಒನ್ ಹೂ ಕೇಮ್ ಟು ಮೈ ಮದರ್ ಲ್ಯಾಂಡ್ ಟು ಡೂ ದ ಬಿಸ್ನೆಸ್. ಛೀ, ಕುನ್ನಿ ಅಂದರೆ ಡಾಗ್ ಅಂತ. ನೆನಪಿನಲ್ಲಿಡು, ರಿಮೆಂಬರ್ ದಿಸ್. ನಿನ್ನ ಆಟ ಇಲ್ಲಿ ನಡೆಯದು. ಯು ಕಾಂಟ್ ಪ್ಲೇ ಯೋರ್ ಗೇಮ್ ಹಿಯರ್. ಇದು ನನ್ನ ಪವಿತ್ರ ತಾಯಿನಾಡು. ದಿಸ್ ಇಸ್ ದ ಪ್ಯೂರ್ ಮದರ್ ಲ್ಯಾಂಡ್. ಇದು ಈ ನೆಲ ನನ್ನದು. ದಿಸ್ ಲ್ಯಾಂಡ್ ಇಸ್ ಮೈನ್. ಇಲ್ಲಿಯ ಅಂಗುಲವು ನನ್ನದು. ಎವ್ರಿ ಇಂಚ್ ಆಫ್ ಲ್ಯಾಂಡ್ ಇಸ್ ಮೈನ್. ಕಣವು ನನ್ನದು. ಎವ್ರಿ ಸೆಲ್ ಇಸ್ ಮೈನ್.
ಅದರ ರಕ್ಷಕ ನಾನು. ಐ ಆಮ್ ದ ಪ್ರೊಟೆಕ್ಟರ್ ಆಫ್ ದಿಸ್. ನೀನು ಪರದೇಶಿ, ಯು ಆರ್ ಫ್ರಮ್ ಅ ಡಿಫ್ರೆಂಟ್ ಕಂಟ್ರಿ, ಯು ಆರ್ ಫ್ರಮ್ ಅ ಡಿಫ್ರೆಂಟ್ ಪ್ಲೇಸ್, ಯು ಡೋಂಟ್ ಇವನ್ ಬಿಲಾಂಗ್ ಹಿಯರ್. ನನ್ನ ಭೂಮಿಯಿಂದ, ಫ್ರಮ್ ಮೈ ಮದರ್ ಅರ್ತ್, ನೀನು ಈಗಲೇ ತೊಲಗಿ ಹೋಗು. ಜಸ್ಟ್ ಕ್ವಿಟ್ ಮೈ ಮದರ್ ಲ್ಯಾಂಡ್ ರೈಟ್ ನೌ ಇಟ್ ಸೆಲ್ಫ್ ಅಂತ ಅಬ್ಬರಿಸಿದ. ಹಿ ಶೌಟ್ ಲೌಡ್ಲಿ. ಯಾರು? ಕಟ್ಟಬೊಮ್ಮು. ಹಿ ವಿಲ್ ಟೆಲ್ ದಿಸ್ ಟು ಯಾರಿಗೆ? ಜಾಕ್ಸನ್ಗೆ ಹೇಳ್ತಾನೆ. Children, the same thing happened. The Britishers, they came here to do the business and they ruled us for hundreds and hundreds of years. Imagine someone comes to your home and they tell that is their home, and they start to imply their rules and regulation on you. How do you feel it? You can't even have food, you can't even drink water, you can't even go out, you can't even read, you can't even do whatever you want. Everything is being taken and you are in the prison. Do you feel that is good? The same thing happened for our India when the Britishers were ruling. There are many freedom fighters like a Kattabommu. They struggled and they sacrificed their life for this independence, for this freedom India. They all the one reason because we are happy today in our India. This kind of a region, this kind of a motherland, we have to protect it. We have to take care of this motherland. It's every person's responsibility and duty to take care of the motherland and to protect the land. So we'll come to the next. ಏನಾಯ್ತು? ಜಾಕ್ಸನ್ನಿಗೆ ಕೈಕಾಲು ಥರಥರ ನಡುಗಿತು. ಜಾಕ್ಸನ್ started shivering there itself. ಬೊಮ್ಮುವನ್ನು ಹಿಡಿದು ಬಂಧಿಸುವಂತೆ ತನ್ನ ಸೈನಿಕರಿಗೆ ಆಜ್ಞೆ ಕೊಟ್ಟ. He asked his soldiers, ಸೈನಿಕರಿಗೆ ಆಜ್ಞೆ ಕೊಟ್ಟ. Commanded to catch the bommu, to prison the bommu. ನೂರಾರು ಸೈನಿಕರು ಅವನೊಬ್ಬನ ಮೇಲೆ ಮುಗ್ಗಿಬಿದ್ದರು. hundreds of soldiers, they attacked this ಕಟ್ಟಬೊಮ್ಮು. ಆಹಾ ಮಕ್ಕಳೇ, ಕಲಿತನವೆಂದರೆ ಇದು. ಕಲಿತನ ಅಂದರೆ ದ ಬ್ರೇವರಿ, ದ ಸೋಲ್ಜರ್, ದ ಶೌರ್ಯ, ದ ಸ್ಟ್ರೆಂತ್. ದಿಸ್ ಇಸ್ ದ ಒನ್. ಪರಾಕ್ರಮವೆಂದರೆ ಇದು. ಅಟ್ಯಾಕಿಂಗ್ ಅಂದರೆ ಇದು. ಬೊಮ್ಮು ಮಿಂಚಿನ ವೇಗದಲ್ಲಿ, ಇನ್ ದ ಲೈಟ್ನಿಂಗ್ ಸ್ಪೀಡ್, ತನ್ನ ಓರೆಯಿಂದ ಖಡ್ಗವನ್ನು ಹೊರಸೆಳೆದ. ಹಿ ಟುಕ್ ಆಫ್ ಎ ಸ್ವಾರ್ಡ್. ಖಡ್ಗ ಇಸ್ ಅ ಸ್ವಾರ್ಡ್. ಶತ್ರು ಸೈನಿಕರ ಮೇಲೆ ಖಡ್ಗ ದಲುಗಿನ ಪಟ್ಟುಗಳನ್ನು ಬೀಸಲಾರಂಭಿಸಿದ್ದಾನೆ. ಹಿ ಸ್ಟಾರ್ಟೆಡ್ ಫೈಟಿಂಗ್ ವಿತ್ ದ ಸೋಲ್ಜರ್ಸ್ ವಿತ್ ಇಸ್ ಅ ಸ್ವಾರ್ಡ್, ವಿತ್ ಇಸ್ ಅ ಖಡ್ಗ. ಒಂದೊಂದು ಏಟಿಗೂ ಶತ್ರುಗಳು ತತ್ತರಿಸುತ್ತಿದ್ದಾರೆ. ಫಾರ್ ಎವ್ರಿ ಬೀಟ್ ದ ಶತ್ರುಗಳು, ಎನಿಮಿ, ದೇ ಆರ್ ಸಫರಿಂಗ್. ಕ್ಲಾರ್ಕ್ ಎಂಬ ಸೈನ್ಯಾಧಿಕಾರಿ ರಕ್ತ ಕಾರಿಕೊಂಡು ಸತ್ತು ಬಿದ್ದ. ದೆರ್ ವಾಸ್ ಅ ಸೈನ್ಯಾಧಿಕಾರಿ ಅಂದರೆ ಆರ್ಮಿ ಆಫೀಸರ್ ಬೈ ನೇಮ್ಡ್ ಕ್ಲಾರ್ಕ್. ಏನಂತ ಬ್ಲೀಡ್ ಆಗ್ತಾ, ಹಿ ವಿಲ್ ಡೈ ದರ್. ರಕ್ತಕಾರಿ ಅಂದರೆ he was a bleeding and he died on the spot. ಅಷ್ಟರಲ್ಲೇ ವಿದಿನ್ ದಟ್ ಟೈಮ್ ಅದೋ ಬಂದಿದ್ದಾನೆ ಅಣ್ಣನ ರಕ್ಷಣೆಗೆ ಸೋದರ. ಸೊ all these things Kumaraswamy was saying from a secretive hidden place, right? He came all of a sudden when the Anna started fighting. Even he joined with the Anna and they started fighting. ಮರೆಯಿಂದ ಹೊರಬಂದು ಅಣ್ಣನ ಸುತ್ತ ಓಡಾಡುತ್ತಾ, he came from the hidden place and he started fighting in front of his brother. ಖಡ್ಗವನ್ನು ಬೀಸುತ್ತಾ ಶತ್ರುಗಳನ್ನು ಕೆಡವುತ್ತಿದ್ದಾನೆ. He is fighting with a sword and he is killing all the enemy people. ಅಣ್ಣ ತಮ್ಮಂದಿರಿಬ್ಬರು, ಬೋತ್ ದ ಬ್ರದರ್ಸ್, ಶತ್ರು ವ್ಯೂಹವನ್ನು ಭೇದಿಸಿಕೊಂಡು, ಶತ್ರು ವ್ಯೂಹ ಅಂದರೆ ದ ಝೋನ್ ದಟ್ ವಾಸ್ ಕ್ರಿಯೇಟೆಡ್ ಬೈ ದ ಎನಿಮಿ. ಓಕೆ, ದಟ್ ದೇ ಕ್ಲಿಯರ್ಡ್ ದಟ್. ಭೇದಿಸಿಕೊಂಡು ಅಂದರೆ ದೇ ಕ್ಲಿಯರ್ಡ್ ದಟ್. ಹೊರಬಂದರು. ದೇ ಕೇಮ್ ಔಟ್ಸೈಡ್. ಕಾದು ನಿಂತಿದ್ದ ಅವರ ಸೈನ್ಯ ಮುಂದೆ ಬಂತು. ಸೊ ದ ಆರ್ಮಿ ವಾಸ್ ವೇಟಿಂಗ್ ಆ್ಯಂಡ್ ದೇ ಕೇಮ್ ಫ್ರಂಟ್. ಓಕೆ, ಆಂಗ್ಲರಿಗೂ ಇವರಿಗೂ ಹೋರಾಟ ನಡೆಯಿತು. ದ ಇಂಗ್ಲಿಷ್ ಪೀಪಲ್ ಆ್ಯಂಡ್ ದ ಕಟ್ಟಬೊಮ್ಮು ಆರ್ಮಿ ಅಲ್ಲಿ ಹೋರಾಟ, ಫೈಟ್ ಆಗುತ್ತೆ. ಅಣ್ಣ ತಮ್ಮಂದಿರಿಬ್ಬರು, ಬೋತ್ ಬ್ರದರ್ಸ್, ರೋಮಾಂಚನಕಾರಿಯಾಗಿ ಪಾರಾಗಿ ಬಂದರು. ರೋಮಾಂಚನಕಾರಿ ಅಂದರೆ ಸರ್ಪ್ರೈಸಿಂಗ್ಲಿ, ಆ್ಯಂಡ್ ಆಲ್ಸೋ ದೇ ಆರ್ ವಿತ್ ಬ್ರೇವರಿ, ದೇ ಕೇಮ್ ಔಟ್ಸೈಡ್ ಆಫ್ ದಿಸ್ ದ ಎನಿಮಿ, ಏನಂತಾರೆ ಎನಿಮಿ ಸರ್ಕಲ್. ಸೊ ದಿಸ್ ಈಸ್ ಅಬೌಟ್ ದ ಪಾರ್ಟ್ 2. ಸೊ ಇದು ಪಾರ್ಟ್ 2. ಪಾರ್ಟ್ 3 ಏನಾಯಿತು? ಆಫ್ಟರ್ ದಿಸ್ ವಾಟ್ ಹ್ಯಾಪನ್ ಅಗೇನ್? ಡಿಡ್ ದ ಜಾಕ್ಸನ್ ಕಮ್ ಬ್ಯಾಕ್ ಅಗೇನ್? ವಾಟ್ ಡಿಡ್ ದೇ ಡೂ ಟು ಕಟ್ಟಬೊಮ್ಮ? ಹೂ ಹೆಲ್ಪ್ ದ ಬ್ರಿಟಿಷ್ ಆಫೀಸರ್ಸ್ ಟು ಕ್ಯಾಚ್ ದ ಕಟ್ಟಬೊಮ್ಮು? ಇದೆಲ್ಲ ವಿಲ್ ಲರ್ನ್ ಇನ್ ದ ನೆಕ್ಸ್ಟ್ ಪಾರ್ಟ್, ಥರ್ಡ್ ಪಾರ್ಟ್. ಓಕೆ, ಸೊ ನಿಮಗೆ ಡೌಟ್ ಇದ್ದರೆ ಪ್ಲೀಸ್ ಡೂ ಲೆಟ್ ಮಿ ನೋ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆರ್ ರೈಟ್ ಮೇಲ್ ಟು yashaswikannadavaani@gmail.com. And please do not miss to watch the 6th standard Tili Kannada playlist for the remaining lessons. Thank you so much. Like ಮಾಡಿ, share ಮಾಡಿ, subscribe ಮಾಡಿ ಯಶಸ್ವಿ ಕನ್ನಡವಾಣಿ ಯೂಟ್ಯೂಬ್ ಚಾನಲ್ಗೆ. Thank you so much. ಧನ್ಯವಾದಗಳು. From Yashaswi Kannadavaani, there are many e-books that is being launched, even for
children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one specialty thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book, along with also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for the children, there are storybook level 1, level 2, vocabulary book, and the tense book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Vandamale, Kagunita, Vattakshura, Arkavali, and words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, so that click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.